ಎಲ್ಲ ನನ್ನ ಬೆಳಗಾವಿ ಜನತೆಗೆ ನನ್ನ ನಮಸ್ಕಾರ. ಇದೇ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ನೇಕಾರ ಸಮುದಾಯಕ್ಕೆ ಮಹಾಪೌರ ಆಯ್ಕೆಯಾಗಿದ್ದೀನಿ. ನಂಗೆ ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದಂಥ ನಮ್ಮ ಶಾಸಕರು ಅಭಯ್ ಪಟೇಲ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನೇಕಾರ ಸಮುದಾಯಕ್ಕೆ ಮೇಯರ್ ಸ್ಥಾನ ಕೊಡ್ತೀನಿ ಅಂತ ಹೇಳಿದರು, ಅದೇ ಮಾತಿನಂತೆ ಅವ್ರು ನಡ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ BJPಯ ಎಲ್ಲ ಮುಖಂಡರು, ಕೋರ್ ಕಮಿಟಿ, ಹಾಗೆ ಪಕ್ಷದ ಎಲ್ಲ ಸದಸ್ಯರು ಕೂಡ, ಎಲ್ಲ 58 ನಗರ ಸೇವಕರು ಎಲ್ಲರನ್ನು ಕರ್ಕೊಂಡು ಜೊತೆಗೂಡಿ ನಾನು ಬೆಳಗಾವಿ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಜನ ಭಾಳ ಹೋಪ್ಸ್ ಇಟ್ಟಿದ್ದಾರೆ ನಿಮ್ಮ ಮೇಲೆ. ನಿಮ್ಮ ಅಧಿಕಾರ 4 ವರ್ಷ BJP ನೀವು 4 ಏನೇನು ಅಭಿವೃದ್ಧಿ ಮಾಡ್ತೀರಿ? ನಿಮ್ಮ ಗುರಿ ಏನು ಪ್ಲಾನ್ ಹಾಕೊಂಡಿದ್ದೀರಿ? ನಾನು ಬೆಳಗಾವಿಯನ್ನು ಸ್ವಚ್ಛ ನಗರನಾಗಿ ಮಾಡಬೇಕು ಅನ್ನೋದು ನನ್ನ ಗುರಿ ಇದೆ. ಹಾಗೆ ನಾನು 58 ನಗರ ಸೇವಕರನ್ನ ಎಲ್ಲರನ್ನೂ ಜೊತೆಗೂಡಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 4 ವರ್ಷದಲ್ಲಿ ಇಡೀ ದೇಶಾದ್ಯಂತ ಬೇರೆ ಬೇರೆ ಒಳ್ಳೊಳ್ಳೆ ನಗರಕ್ಕೆ ಹೋಗಿ ಬಂದಿದ್ದೀವಿ. ಆ ನಗರ ನೋಡಿ ಬೆಳಗಾವಿನೂ ಅದೇ ಥರ ಮಾಡಬೇಕಂತ ಏನು ಕನಸಿದೆ ಅಥವಾ ಹೇಗೆ? ಹೌದು, ನಾವು ಸ್ಟಡಿ ಟೂರ್ ಅಂತ ಹೋಗಿದ್ದೀವಿ. ಅಲ್ಲಿ ಅಭಿವೃದ್ಧಿಗಳನ್ನೆಲ್ಲ ನೋಡಿ ಸ್ಟಡಿ ಮಾಡಿದ್ದೀವಿ. ಎಲ್ಲ ನಾವು 58 ಕಾರ್ಪೊರೇಟರ್ಸು ಅದನ್ನು ಸ್ಟಡಿ ಮಾಡಿ ಪ್ರಕಾರ ನಾವು ಅದನ್ನೇ ರೂಢಿ ಮಾಡಿಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೊಂದು ಬಡ ಕುಟುಂಬದಿಂದ ನೇಕಾರ ಸಮಾಜದಲ್ಲಿ ನೇಕಾರ ಮಗಳಾಗಿ ಬಂದಿದ್ದೀನಿ. ನಾನು ಮೊದಲೇ ನಮ್ಮ ಶಾಸಕರಿಗೆ ಹಾಗೆ ಉತ್ತಮ ಶಾಸಕರಾದಂಥ ಬೆನ್ಕೆ ಸರ್ ಅವ್ರಿಗೂ ಕೂಡ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬಡ ಕುಟುಂಬದಿಂದ ನೇಕಾರ ಮಗಳಾಗಿ ನಾನು ಕರ್ಕೊಂಡು ಬಂದಿದ್ದಾರೆ. ಅವ್ರು ಎಲ್ಲರಿಗೂ ನಾನು ಮನಪೂರ್ವಕರಿಗೆ ಧನ್ಯವಾದ. ಭಾಳ ಭಾವುಕ ಆಗ್ತಾ ಇದ್ರಿ. ಅದು ನನಗೆ ಮಾತಾಡೋಕೆ ಮಾತು ಬರ್ತಿಲ್ಲ ಹೇಳ್ಬೇಕಂದ್ರೆ, ಅಷ್ಟು ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ನೇಕಾರ ಸಮುದಾಯದ ಎಲ್ಲ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಅವ್ರ ಆಶೀರ್ವಾದ, ಹಾಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು